ಓಕೆ, ತಿರುಪತಿ ರಹಸ್ಯ 11ನೇ ಎಪಿಸೋಡ್. ಇವತ್ತು ಸುರಪುರದ ದೊರೆಗಳು ತಿರುಪತಿಗೆ ಅಪಾರ ಕಾಣಿಕೆ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಹಲವು ಕೆಲಸ ಮಾಡಿದ್ದಾರೆ. ಆದರೂ ಅವರು ತಿರುಪತಿಗೆ ಹೋಗಲ್ಲ, ಬೆಟ್ಟ ಹತ್ತಲ್ಲ, ನೇರವಾಗಿ ವೆಂಕಟೇಶ್ವರನ ದರ್ಶನ ಪಡೆಯುವುದಿಲ್ಲ. ಭಾಳ ವಿಚಿತ್ರ ಇದೆ ತಿರುಪತಿದು ವಿಚಾರ. ಕೆಲವರು ಅವರಾಗಿ ಹೋಗಬಾರ್ದು, ಯಾರು ಕರ್ಕೊಂಡು ಹೋಗಬೇಕು. ಇನ್ನು ಕೆಲವರು ಅದನ್ನು ನೋಡೋಂಗೇ ಇಲ್ಲ. ಹಿಂಗೆಲ್ಲ ಇದೆ ಕೆಲವೆಲ್ಲ. ಬಟ್ ಸುರಪುರ ಸಂಸ್ಥಾನ ಇಷ್ಟೆಲ್ಲ ತಿರುಪತಿಗೆ ಮಾಡಿ ದರ್ಶನ ಪಡೆಯೋಂಗಿಲ್ಲ. ಕರ್ಕೊಂಬರ್ತಾರೆ, ಸುರಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಬಟ್ ಅಲ್ಲಿಗೆ ಹೋಗೋದಿಲ್ಲ. ಯಾಕೆ? ರಿಪೋರ್ಟ್ ಮಾಡಿ. ಅದು ಸುರಪುರ, ದೊರೆಗಳು ಆಳಿದ ನಾಡು. ರಾಜನಿಗೆ ಒಂದು ವರ ಕೊಟ್ಟಿದ್ದಂತೆ ತಿರುಪತಿ. ಸುರಪುರ ಎಂತ ಇದ್ದಂತೆಯೇ ಅದು ನಾಯಕರ ನಾಡು ಅಂತ ಎಲ್ರಿಗೂ ಗೊತ್ತಾಗುತ್ತೆ. 3 ಶತಮಾನಗಳ ಕಾಲ ಸುರಪುರವನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡಿದ ಗೋಸಲ ವಂಶಜರು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ರು. 100ಕ್ಕೂ ಹೆಚ್ಚು ದೇಗುಲಗಳನ್ನು ನಿರ್ಮಿಸಿದ್ರು. ವೇಣುಗೋಪಾಲ ಸ್ವಾಮಿ ದೇಗುಲ ಕಟ್ಟಿದ್ದೇಕೆ? ಅದು 1710 ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರ ಕನಸಲ್ಲಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿದ್ದ. ನಿನ್ನ ಭಕ್ತಿಗೆ ನಾನು ಮಾರು ಹೋಗಿದ್ದೇನೆ, ನೀನು ತಿರುಪತಿಯವರೆಗೆ ಬರಬೇಕಾಗಿಲ್ಲ, ಬದಲಿಗೆ ನಿನ್ನ ರಾಜಧಾನಿಯಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸು, ಅಲ್ಲೇ ಕೈ ಮುಗಿದ್ರೂ ಸಾಕು, ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ನಂತೆ. ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರು ವಿಜಯನಗರ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಿಸಿದ್ರು. 52 ಸುಂದರ ಮೆಟ್ಟಿಲುಗಳು, ನವರಂಗ ಚಂದನ ಕೆತ್ತನೆಯ ಕಂಬಗಳು, ಆಕರ್ಷಕ ಗರ್ಭಗುಡಿಯು ದೇವಸ್ಥಾನದ ಆಕರ್ಷಣೆ ಹೆಚ್ಚಿಸಿದೆ. ಸುರಪುರದ ಅರಸರು ವೈಷ್ಣವ ಮತಾವಲಂಬಿಗಳಾಗಿದ್ರು. ಆದ್ದರಿಂದ ವೇಣುಗೋಪಾಲ ಸ್ವಾಮಿಯನ್ನ ತಮ್ಮ ಆರಾಧ್ಯ ದೈವವನ್ನಾಗಿಸಿಕೊಂಡಿದ್ದಾರೆ. ವೇಣುಗೋಪಾಲನಾಗಿ ನಾನು ಸುರಪುರದಲ್ಲೇ ನೆಲೆಸ್ತೀನಿ, ನೀವು ಅಲ್ಲೇ ನನ್ನನ್ನು ದರ್ಶನ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಸುರಪುರದ ನಾಯಕ ಅರಸರು ಸುರಪುರದಲ್ಲಿ ಒಂದು ಅದ್ಭುತವಾದಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ಇವತ್ತಿಗೂ ಸುರಪುರದ ನಾಯಕ ಅರಸರು ತಿರುಮಲಕ್ಕೆ ಹೋಗೋದಿಲ್ಲ, ಭೇಟಿ ಕೊಡೋದಿಲ್ಲ. ಅವರು ತಮ್ಮ ಅರಮನೆಯ ಪಕ್ಕದಲ್ಲೇ ಇರುವಂತ ವೇಣುಗೋಪಾಲ ಸ್ವಾಮಿ ದರ್ಶನ ಮಾಡ್ತಾರೆ. ಅದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ, ಅರಮನೆಯಲ್ಲಿ ಸುರಪುರದ ನಾಯಕರ ದೇವರ ಕೋಣೆಯ ಕಿಟಕಿಯನ್ನ ತೆಗೆದರೆ ಸೀದಾ ಹಿಂದೆಗಡೆ ಇರುವಂತ ವೇಣುಗೋಪಾಲ ಸ್ವಾಮಿಯ ದಿವ್ಯ ದರ್ಶನ ಆಗುತ್ತೆ. ಬಹಳ ಅಮೋಘವಾಗಿದೆ. ನೀವು ಇದನ್ನೆಲ್ಲ ನೋಡೋದಕ್ಕಾದ್ರೂ ಸುರಪುರಕ್ಕೆ ಒಂದು ಭೇಟಿ ಕೊಡ್ಬೇಕು. ನೀವು ಅರಮನೆಯಿಂದಲೇ ದೇವರ ದರ್ಶನ ಸಾಧ್ಯ. ನಿಮಗೆ ಅವಕಾಶ ಸಿಕ್ಕರೆ ಸುರಪುರದ ಅರಮನೆಗೊಮ್ಮೆ ಭೇಟಿ ಕೊಡಿ. ಅಲ್ಲಿ ಒಂದು ಕಿಟಕಿ ಇದೆ, ಅಲ್ಲಿ ಕೂತು ನೋಡಿದರೆ ಸಾಕು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜೆ ಮಾಡೋದನ್ನ ನೇರವಾಗಿ ನೋಡಬಹುದು. ರಾಜರೇ, ನೀವು ತಿರುಪತಿಗೆ ಬರಬೇಡಿ. ತಿರುಪತಿ ತಿಮ್ಮಪ್ಪ ಸುರಪುರದಲ್ಲಿ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆ ನಿಂತ. ಅದಾದ ಬಳಿಕ ಸುರಪುರ ದೊರೆಗಳಿಗೆ ಒಂದು ಸಂದೇಶವನ್ನೂ ಕೊಟ್ಟ. ನಾನು ಹೇಗಿದ್ದರೂ ನಿಮ್ಮ ಊರಲ್ಲಿ ನೆಲೆ ನಿಂತಿದ್ದೇನೆ, ನೀವು ತಿರುಪತಿಗೆ ಬಂದು ದರ್ಶನ ಪಡೆಯುವ ಅಗತ್ಯವಿಲ್ಲ ಎಂದನಂತೆ. ಅದೇ ಕಾರಣಕ್ಕೆ ಸುರಪುರದ ಕೆಲ ಸಮುದಾಯಗಳ ಜನರು ತಿರುಪತಿಗೆ ಹೋಗುವ ಬದಲು ವೇಣುಗೋಪಾಲ ಸ್ವಾಮಿ ದರ್ಶನ ಪಡೆದು ಪುನೀತರಾಗ್ತಾರೆ. ಸುರಪುರದ ನಾಯಕರು ತಿರುಪತಿಗೆ ಯಾಕೆ ಹೋಗಲ್ಲ ಅನ್ನೋದಕ್ಕೆ ಮತ್ತಷ್ಟು ಕಾರಣಗಳಿದೆ. ಅವುಗಳನ್ನು ಶೀಘ್ರವೇ ನಿಮ್ಮ ಮುಂದೆ ಇಡ್ತೀವಿ. ಮಾಜಿ ಶಾಸಕರಾದ ರಾಜುಗೌಡ್ರವರು ಆ ರಹಸ್ಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ, ಕಾಯುತ್ತೀರಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಸಾಗತ್ತೆ ತಿರುಪತಿ ರಹಸ್ಯ. ಸಂಪೂರ್ಣ ಮಾಹಿತಿ ಕೊಟ್ಟೇ ಕೊಡ್ತೀನಿ. ಈಗ ನಮ್ಮ ಇವತ್ತಿನ ಪ್ರಶ್ನೋತ್ತರ, ಮಧ್ಯಪ್ರಾಚ್ಯದ ಯುದ್ಧ ಗೆಲ್ಲೋದು ಯಾರು? ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಂಥ ಯುದ್ಧ. 10,000ಕ್ಕಿಂತಲೂ ಹೆಚ್ಚು ಜನ ವೋಟ್ ಮಾಡಿದ್ದಾರೆ. ಅವರು ಹೇಳ್ತಾರೆ ಇಸ್ರೇಲ್, 92% ಇಸ್ರೇಲ್ ಗೆಲ್ಲತ್ತೆ. 8% ಜನ ಹೇಳ್ತಾರೆ ಇರಾನ್ ಗೆಲ್ಲತ್ತೆ. ಕಾದ್ ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಓಕೆ, ತಿರುಪತಿ ರಹಸ್ಯ 11ನೇ ಎಪಿಸೋಡ್. ಇವತ್ತು ಸುರಪುರದ ದೊರೆಗಳು ತಿರುಪತಿಗೆ ಅಪಾರ ಕಾಣಿಕೆ ಕೊಟ್ಟಿದ್ದಾರೆ.
ತಿರುಪತಿಯಲ್ಲಿ ಹಲವು ಕೆಲಸ ಮಾಡಿದ್ದಾರೆ. ಆದರೂ ಅವರು ತಿರುಪತಿಗೆ ಹೋಗಲ್ಲ, ಬೆಟ್ಟ ಹತ್ತಲ್ಲ, ನೇರವಾಗಿ ವೆಂಕಟೇಶ್ವರನ ದರ್ಶನ ಪಡೆಯುವುದಿಲ್ಲ. ಭಾಳ ವಿಚಿತ್ರ ಇದೆ ತಿರುಪತಿದು ವಿಚಾರ. ಕೆಲವರು ಅವರಾಗಿ ಹೋಗಬಾರ್ದು, ಯಾರು ಕರ್ಕೊಂಡು ಹೋಗಬೇಕು, ಇನ್ನು ಕೆಲವರು ಅದನ್ನು ನೋಡೋಂಗೇ ಇಲ್ಲ, ಹಿಂಗೆಲ್ಲ ಇದೆ ಕೆಲವೆಲ್ಲ. ಬಟ್ ಸುರಪುರ ಸಂಸ್ಥಾನ ಇಷ್ಟೆಲ್ಲ ತಿರುಪತಿಗೆ ಮಾಡಿ ದರ್ಶನ ಪಡೆಯೋಂಗಿಲ್ಲ. ಕರ್ಕೊಂಬರ್ತಾರೆ, ಸುರಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಬಟ್ ಅಲ್ಲಿಗೆ ಹೋಗೋದಿಲ್ಲ. ಯಾಕೆ? ರಿಪೋರ್ಟ್ ಮಾಡಿ. ಅದು ಸುರಪುರ, ದೊರೆಗಳು ಆಳಿದ ನಾಡು. ರಾಜನಿಗೆ ಒಂದು ವರ ಕೊಟ್ಟಿದ್ದಂತೆ ತಿರುಪತಿ. ಸುರಪುರ ಎಂತ ಇದ್ದಂತೆಯೇ ಅದು ನಾಯಕರ ನಾಡು ಅಂತ ಎಲ್ರಿಗೂ ಗೊತ್ತಾಗುತ್ತೆ. 3 ಶತಮಾನಗಳ ಕಾಲ ಸುರಪುರವನ್ನ ರಾಜಧಾನಿಯನ್ನಾಗಿಸಿಕೊಂಡು ರಾಜ್ಯಭಾರ ಮಾಡಿದ ಗೋಸಲ ವಂಶಜರು ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಟಿದ್ರು. 100ಕ್ಕೂ ಹೆಚ್ಚು ದೇಗುಲಗಳನ್ನು ನಿರ್ಮಿಸಿದ್ರು. ವೇಣುಗೋಪಾಲ ಸ್ವಾಮಿ ದೇಗುಲ ಕಟ್ಟಿದ್ದೇಕೆ? ಅದು 1710 ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರ ಕನಸಲ್ಲಿ ತಿಮ್ಮಪ್ಪ ಪ್ರತ್ಯಕ್ಷನಾಗಿದ್ದ. ನಿನ್ನ ಭಕ್ತಿಗೆ ನಾನು ಮಾರು ಹೋಗಿದ್ದೇನೆ, ನೀನು ತಿರುಪತಿಯವರೆಗೆ ಬರಬೇಕಾಗಿಲ್ಲ, ಬದಲಿಗೆ ನಿನ್ನ ರಾಜಧಾನಿಯಲ್ಲೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸು, ಅಲ್ಲೇ ಕೈ ಮುಗಿದ್ರೂ ಸಾಕು, ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ನಂತೆ. ರಾಜ ಪಿತಾಂಬರ ಬಹರಿ ಪಿಡ್ಡನಾಯಕರು ವಿಜಯನಗರ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಿಸಿದ್ರು. 52 ಸುಂದರ ಮೆಟ್ಟಿಲುಗಳು, ನವರಂಗ ಚಂದನ ಕೆತ್ತನೆಯ ಕಂಬಗಳು, ಆಕರ್ಷಕ ಗರ್ಭಗುಡಿಯು ದೇವಸ್ಥಾನದ ಆಕರ್ಷಣೆ ಹೆಚ್ಚಿಸಿದೆ. ಸುರಪುರದ ಅರಸರು ವೈಷ್ಣವ ಮತಾವಲಂಬಿಗಳಾಗಿದ್ರು. ಆದ್ದರಿಂದ ವೇಣುಗೋಪಾಲ ಸ್ವಾಮಿಯನ್ನ ತಮ್ಮ ಆರಾಧ್ಯ ದೈವವನ್ನಾಗಿಸಿಕೊಂಡಿದ್ದಾರೆ. ವೇಣುಗೋಪಾಲನಾಗಿ ನಾನು ಸುರಪುರದಲ್ಲೇ ನೆಲೆಸ್ತೀನಿ, ನೀವು ಅಲ್ಲೇ ನನ್ನನ್ನು ದರ್ಶನ ಮಾಡಿ ಅಂತ ಹೇಳ್ತಾನೆ. ಹಾಗಾಗಿ ಸುರಪುರದ ನಾಯಕ ಅರಸರು ಸುರಪುರದಲ್ಲಿ ಒಂದು ಅದ್ಭುತವಾದಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿಸಿದ್ದಾರೆ. ನೋಡೋಕೆ 2 ಕಣ್ಣು ಸಾಲದು. ಇವತ್ತಿಗೂ ಸುರಪುರದ ನಾಯಕ ಅರಸರು ತಿರುಮಲಕ್ಕೆ ಹೋಗೋದಿಲ್ಲ, ಭೇಟಿ ಕೊಡೋದಿಲ್ಲ. ಅವರು ತಮ್ಮ ಅರಮನೆಯ ಪಕ್ಕದಲ್ಲೇ ಇರುವಂತ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡ್ತಾರೆ. ಅದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ, ಅರಮನೆಯಲ್ಲಿ ಸುರಪುರದ ನಾಯಕರ ದೇವರ ಕೋಣೆಯ ಕಿಟಕಿಯನ್ನ ತೆಗೆದರೆ ಸೀದಾ ಹಿಂದೆಗಡೆ ಇರುವಂತ ವೇಣುಗೋಪಾಲ ಸ್ವಾಮಿಯ ದಿವ್ಯ ದರ್ಶನ ಆಗುತ್ತೆ. ಬಹಳ ಅಮೋಘವಾಗಿದೆ. ನೀವು ಇದನ್ನೆಲ್ಲ ನೋಡೋದಕ್ಕಾದ್ರೂ ಸುರಪುರಕ್ಕೆ ಒಂದು ಭೇಟಿ ಕೊಡ್ಬೇಕು. ನೀವು ಅರಮನೆಯಿಂದಲೇ ದೇವರ ದರ್ಶನ ಸಾಧ್ಯ. ನಿಮಗೆ ಅವಕಾಶ ಸಿಕ್ಕರೆ ಸುರಪುರದ ಅರಮನೆಗೊಮ್ಮೆ ಭೇಟಿ ಕೊಡಿ. ಅಲ್ಲಿ ಒಂದು ಕಿಟಕಿ ಇದೆ, ಅಲ್ಲಿ ಕೂತು ನೋಡಿದರೆ ಸಾಕು, ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೂಜೆ ಮಾಡೋದನ್ನ ನೇರವಾಗಿ ನೋಡಬಹುದು. ರಾಜರೇ, ನೀವು ತಿರುಪತಿಗೆ ಬರಬೇಡಿ. ತಿರುಪತಿ ತಿಮ್ಮಪ್ಪ ಸುರಪುರದಲ್ಲಿ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆ ನಿಂತ. ಅದಾದ ಬಳಿಕ ಸುರಪುರ ದೊರೆಗಳಿಗೆ ಒಂದು ಸಂದೇಶವನ್ನೂ ಕೊಟ್ಟ. ನಾನು ಹೇಗಿದ್ದರೂ ನಿಮ್ಮ ಊರಲ್ಲಿ ನೆಲೆ ನಿಂತಿದ್ದೇನೆ, ನೀವು ತಿರುಪತಿಗೆ ಬಂದು ದರ್ಶನ ಪಡೆಯುವ ಅಗತ್ಯವಿಲ್ಲ ಎಂದನಂತೆ. ಅದೇ ಕಾರಣಕ್ಕೆ ಸುರಪುರದ ಕೆಲ ಸಮುದಾಯಗಳ ಜನರು ತಿರುಪತಿಗೆ ಹೋಗುವ ಬದಲು ವೇಣುಗೋಪಾಲ ಸ್ವಾಮಿ ದರ್ಶನ ಪಡೆದು ಪುನೀತರಾಗ್ತಾರೆ. ಸುರಪುರದ ನಾಯಕರು ತಿರುಪತಿಗೆ ಯಾಕೆ ಹೋಗಲ್ಲ ಅನ್ನೋದಕ್ಕೆ ಮತ್ತಷ್ಟು ಕಾರಣಗಳಿದೆ. ಅವುಗಳನ್ನು ಶೀಘ್ರವೇ ನಿಮ್ಮ ಮುಂದೆ ಇಡ್ತೀವಿ. ಮಾಜಿ ಶಾಸಕರಾದ ರಾಜುಗೌಡ್ರವರು ಆ ರಹಸ್ಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ, ಕಾಯುತ್ತಿರಿ. ರಾಜಶೇಖರ್ ಜಹಾಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನಿರಂತರವಾಗಿ ಸಾಗುತ್ತೆ ತಿರುಪತಿ ರಹಸ್ಯ. ಸಂಪೂರ್ಣ ಮಾಹಿತಿ ಕೊಟ್ಟೇ ಕೊಡ್ತೀನಿ. ಈಗ ನಮ್ಮ ಇವತ್ತಿನ ಪ್ರಶ್ನೋತ್ತರ, ಮಧ್ಯಪ್ರಾಚ್ಯದ ಯುದ್ಧ ಗೆಲ್ಲೋದು ಯಾರು? ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದಂಥ ಯುದ್ಧ. 10,000ಕ್ಕಿಂತಲೂ ಹೆಚ್ಚು ಜನ ವೋಟ್ ಮಾಡಿದ್ದಾರೆ. ಅವರು ಹೇಳ್ತಾರೆ ಇಸ್ರೇಲ್, 92% ಇಸ್ರೇಲ್ ಗೆಲ್ಲತ್ತೆ. 8% ಜನ ಹೇಳ್ತಾರೆ ಇರಾನ್ ಗೆಲ್ಲತ್ತೆ. ಕಾದ್ ನೋಡೋಣ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.